ಹಾಯ್ ಎಲ್ಲರಿಗೂ ನಮಸ್ಕಾರ. ಚೆರಿ ಫ್ಯಾಮಿಲಿ ವ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ಹತ್ರ ಇರೋ ಸ್ಯಾರೀಸ್ನ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಸ್ಯಾರಿನೂ ತೋರಿಸೋಕ್ಕಾಗಲ್ಲ, ಅಟ್ಲೀಸ್ಟ್ ನನ್ನ ಮೆಮೊರೇಬಲ್ ಸ್ಯಾರೀಸ್ ಯಾವಿದೆಯೋ ಅದನ್ನು ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನನ್ನ ತುಂಬ ಸೀರೆಸು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮನ ಮನೆಯಲ್ಲಿ ನಾನು ಇಟ್ಟಿದ್ದೀನಿ. ಇಲ್ಲಿ ನನ್ನ ಹತ್ರ ಅಷ್ಟು ಕಾಸ್ಟ್ಲಿ ಸ್ಯಾರೀಸ್ ಯಾವುದೂ ಇಲ್ಲ. ಜಸ್ಟ್ ಸಿಂಪಲ್ ಆಗಿರೋ ಸ್ಯಾರೀಸ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಇನ್ನು ಈ ಸ್ಯಾರಿ ಬಂದುಬಿಟ್ಟು ನನಗೆ ನಮ್ಮ ಮೈದ್ನವರು ಕೊಡಿಸಿದ್ದು. ಸೊ ಅವ್ರದ್ದು ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯಿತು. ಅವ್ರ ವೈಫ್ಗೆ ತೊಗೋಬೇಕಾದ್ರೆ ನನಗೂ ಕೂಡ ಒಂದು ಸ್ಯಾರಿ ತಕ್ಕೊಟ್ಟಿದ್ರು ಅವರು. ಸೊ ಇದು ಬಂದುಬಿಟ್ಟು 1600 ಅಂದ್ಕೊತೀನಿ. ಸ್ಯಾರಿ ಅಷ್ಟು ವಿಡಿಯೋದಲ್ಲಿ ಲುಕ್ ಅನ್ನಿಸ್ತಾ ಇಲ್ಲ, ಬಟ್ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಅವ್ರ ಎಂಗೇಜ್ಮೆಂಟಲ್ಲಿ ನಾನು ವಿಯರ್ ಮಾಡಿದ್ದೆ, ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮ ಅತ್ತೆನೂ ಸೇಮ್ ಕಲರ್ ಸ್ಯಾರಿನೇ ತೊಗೊಂಡಿರೋದು, ಬಟ್ ಅವ್ರದ್ದು ಪ್ಯಾರಟ್ ಗ್ರೀನ್ ಮತ್ತು ಸೇಮ್ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡ್ರ್ ಇರೋದು. ಬಟ್ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಇನ್ನು ಈ ಸ್ಯಾರಿ ಬಂದುಬಿಟ್ಟು ಇದು ನಮ್ಮಮ್ಮನ ಸ್ಯಾರಿ ಅಂತಲೇ ಹೇಳ್ಬೋದು. ನನ್ನ ಹತ್ರ ಈ ಕಲರ್ದು ಯಾವುದೂ ಸ್ಯಾರಿ ಇರಲಿಲ್ಲ, ಅದಕ್ಕೋಸ್ಕರ ಈ ಸ್ಯಾರಿನ ನಾನು ಅವ್ರ ಹತ್ರ ತೊಗೊಂಡು ಬಂದಿದ್ದು. ಇದಕ್ಕೆ ನಾನು ಯಾವುದೇ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ನನ್ನ ಹತ್ರ ಗ್ರೀನ್ ವೆಲ್ವೆಟ್ ಬ್ಲೌಸ್ ಇದೆ. ಆ ಬ್ಲೌಸ್ನ ಇದಕ್ಕೆ ವಿಯರ್ ಮಾಡಬೇಕು ಅಂತ ತೊಗೊಂಡಿದ್ದು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಸ್ಯಾರಿ. ನಮ್ಮಮ್ಮ ಏನು ಈ ಥರ ವಿಯರ್ ಮಾಡೋಲ್ಲ ಅಂತ ಇದನ್ನು ತೊಗೊಂಡೆ. ಬಟ್ ಸ್ಯಾರಿ ಯಾವಾಗಲೂ ಸ್ವಲ್ಪ ಕಾಟನ್ ಸ್ಯಾರೀಸ್ ವೆಯ್ಟ್ ಇದ್ರೇ ನಮಗೆ ನೆರಿಗೆಗಳು ಚೆನ್ನಾಗಿ ಕೂರ್ತವೆ, ಇಲ್ಲಾಂದರೆ ಸ್ಮೂತಾಗಿದ್ದರೆ ಅಷ್ಟು ಕ್ಲೀನಾಗಿ ಕೂರೋಲ್ಲ. ಸೊ ಇದು ತುಂಬಾ ವೆಯ್ಟ್ ಇತ್ತು, ತುಂಬ ಚೆನ್ನಾಗಿ ನಾವು ಯಾವ ಥರ ಉಡ್ತೀವೋ ಆ ಥರ ಕೂರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ಕೇಳಿಬಿಟ್ಟು ಈ ಸ್ಯಾರಿನ ತೊಗೊಂಡು ಬಂದೆ. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಯೆಲ್ಲೋ ಮತ್ತು ಫುಲ್ ಗೋಲ್ಡ್ ಪ್ಲೇಟೆಡ್ ಇದೆ ಈ ಸ್ಯಾರಿ. ಸೊ ಹಾಗಾಗಿ ಈ ಥರ ಕಾಂಬಿನೇಷನ್ ರೇರ್ ಸಿಗೋದು ಅಂತ ನಾನು ನಮ್ಮಮ್ಮನ ಹತ್ರ ಈ ಸ್ಯಾರಿ ತೊಗೊಂಡೆ. ಇನ್ನು ನೆಕ್ಸ್ಟ್ ಸ್ಯಾರಿ ನೋಡೋದಾದರೆ, ನಾನು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಒಂದು 2-3 ಸ್ಯಾರೀಸ್ ತೊಗೊಂಬಂದಿದ್ದೆ. ಅದರಲ್ಲಿ ಇದು ಕೂಡ ಒಂದು ಸ್ಯಾರಿ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ರಿಚ್ ಕಲರ್ ಇರುವಂಥ ಬ್ಲೂ ಸ್ಯಾರಿ. ಬಟ್ ನನಗಂತೂ ಈ ಸ್ಯಾರಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಬಿಕಾಸ್ ಇದೇನು ತುಂಬ ಕಾಸ್ಟ್ಲಿನೂ ಅಲ್ಲ ಬಿಡಿ. 900 ರುಪೀಸ್ ಏನೋ ಕೊಟ್ಟಿದ್ದೆ. ಬಟ್ ಏನು ಗೊತ್ತಾ, ತುಂಬ ಅಂದರೆ ತುಂಬ ಇರಿಟೇಷನ್ ಅನಿಸುತ್ತೆ. ಸ್ವೆಟ್ ಆದಾಗೆಲ್ಲ ತುಂಬ ಚುಚ್ಚುತ್ತಾ ಇರುತ್ತೆ. ಹಾಗಾಗಿ ಈ ಸ್ಯಾರಿನ ವಿಯರ್ ಮಾಡೋಕ್ಕಾಗೋಲ್ಲ. ಬಟ್ ನನಗೆ ನೋಡಿದ ತಕ್ಷಣ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ. ಕ್ವಾಲಿಟಿ ಅಂತ ಬಂದರೆ ಸ್ವಲ್ಪನೂ ಚೆನ್ನಾಗಿಲ್ಲ. ಅಂದರೆ ತುಂಬ ಸ್ಮೂತು ಇಲ್ಲ, ತುಂಬ ವೆಯ್ಟ್ ಕೂಡ ಇಲ್ಲ. ಒಂಥರ ಏನೋ ಇರಿಟೇಷನ್ ಅಂತ ಕ್ಲಾತ್ ಅಂತಲೇ ಹೇಳ್ಬೋದು. ಸೊ ನನಗೇನೋ ಈ ಸ್ಯಾರಿ ಅಷ್ಟು ಇಷ್ಟನೇ ಆಗಲಿಲ್ಲ. ಬಟ್ ಆದ್ರೂ ಒಂದು ಸರಿ ಅಲ್ಲಿ ಹೋಗಬೇಕು ನೋಡಬೇಕು ಅಂತ ತೊಗೊಂಡೆ. ಬಟ್ ನನಗಂತೂ ಚಿಕ್ಕಪೇಟೆಗಿಂತ ನಮ್ಮ ದಾವಣಗೆರೆ BSAಯಲ್ಲಿ ತೊಗೋಬೇಕು ಅಂತ ಅನಿಸ್ಬಿಡ್ತು. ಸೊ ಆ ಥರ ಇದೆ ಈ ಸ್ಯಾರಿ ಬಂದುಬಿಟ್ಟು. ಇನ್ನೂ ಒಂದು ಸ್ಯಾರಿ ಇದೆ, ಆ ಸ್ಯಾರಿ ನೆಕ್ಸ್ಟ್ ಬರುತ್ತೆ, ಆವಾಗ ತೋರಿಸ್ತೀನಿ. ಇನ್ನು ನನ್ನ ಹಸ್ಬೆಂಡು ನನಗೋಸ್ಕರ ಫಸ್ಟ್ ತಕ್ಕೊಟ್ಟಿದ್ದ ಸ್ಯಾರಿ ಅಂತಲೇ ಹೇಳ್ಬೋದು ಈ ಸ್ಯಾರಿ. ಹೌದು, ನನ್ನ ಫಸ್ಟು ದೀಪಾವಳಿ ನನ್ನ ಗಂಡನ ಮನೆಯಲ್ಲಿ ಮಾಡಿದಾಗ ಈ ಸ್ಯಾರಿ ತೊಗೊಂಡಿದ್ದು. ಇದನ್ನು ಅವ್ರಿಗೆ ಹೇಳ್ತಾ ಇದ್ದೆ, ನೋಡು ನೀನು ಕೊಡಿಸಿದ ಸ್ಯಾರಿ ಇದನ್ನೇ ಅಂತ. ಸೊ ಅವರು ಕೂಡ ನೆನಪಿಟ್ಟಿದ್ರು. ಬಟ್ ಇದು ತುಂಬ ಅಂದರೆ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಸ್ಯಾರಿ. ಅಂದರೆ ಇದು 2000 ಅಂದ್ಕೊತೀನಿ. ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಿ ಅಲ್ವಾ, ಸ್ಯಾರಿ ಸ್ವಲ್ಪ ವೆಯ್ಟ್ ಇರೋದ್ರಿಂದ ನಮಗೆ ಅದನ್ನು ಉಡೋಕ್ಕಾಗಲಿ ಲುಕ್ಕಿಂಗ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ವೆಯ್ಟ್ ಸ್ಯಾರಿ ಬೇಡ ಅಂತಾರೆ, ಬಟ್ ನಮಗೆ ಕಂಫರ್ಟ್ ಇರಬೇಕು, ತುಂಬ ಲುಕ್ ಅನಿಸ್ಬೇಕಂದ್ರೆ ಸ್ಯಾರಿ ಮಿನಿಮಮ್ ಆದ್ರೂ ವೆಯ್ಟ್ ಇರಲೇಬೇಕು. ಇಲ್ಲಾಂದರೆ ಏನು ಅನಿಸುತ್ತೆ ಅಂದರೆ ಸ್ಯಾರಿ ಕ್ಲೀನಾಗಿ ಕೂರೋಲ್ಲ, ಲುಕ್ಕು ತುಂಬ ಚೆನ್ನಾಗಿ ಅನಿಸೋಲ್ಲ. ನಾನು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬಂದಿದ್ದು ಈ ಸ್ಯಾರಿನ. ಬಟ್ ನಾವು ಯಾವುದೇ ಸ್ಯಾರಿ ತೊಗೋಬೇಕಂದ್ರೆ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಕಂಪಲ್ಸರಿ ನನ್ನ ಜೊತೆ ಇದ್ದೇ ಇರ್ತಾರೆ. ನಾನು ತುಂಬ ಕಡಿಮೆ ನಾನು ಒಬ್ಬಳೇ ಹೋಗಿ ತೊಗೊಂಡಿರೋ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಯಾರೀಸ್ ಬಂದುಬಿಟ್ಟು ನನ್ನ ಅಪ್ಪನ ಕಡೆಯಲ್ಲಿ ಕೊಡಿಸಿದ್ದು ಈ ಸ್ಯಾರಿ. ನಮ್ಮ ಅತ್ತೆ ಇದ್ದಾರೆ, ಅವರು ನನಗೆ ಈ ಸ್ಯಾರಿ ಕೊಡಿಸಿದ್ದು. ಇದು ನಾನೇ ಈ ಕಲರ್ ಇರಲಿ, ತುಂಬ ಲೈಟ್ ಕಲರ್ಸು ಮತ್ತು ಏನಾದರೂ ಅರ್ಜೆಂಟಲ್ಲಿ ತುಂಬ ಬೇಗ ವಿಯರ್ ಮಾಡಬೇಕಂದ್ರೆ ಈ ಥರ ಸ್ಯಾರೀಸ್ ಇರಬೇಕು ಅಂತ ನಾನು ತೊಗೊಂಡೆ. ಇದಕ್ಕೂ ಕೂಡ ಅಷ್ಟೇ, ನಾನು ಆಪೋಸಿಟ್ ಕಲರ್ ಬ್ಲೌಸ್ನ ಯೂಸ್ ಮಾಡ್ತೀನಿ. ನಾನು ತುಂಬ ಸ್ಯಾರೀಸ್ಗೆ ಅದೇ ಸ್ಯಾರೀಸ್ ಬ್ಲೌಸ್ನ ಸ್ಟಿಚ್ ಮಾಡಿಸೋದು ಕಡಿಮೆ, ಬಿಕಾಸ್ ನಂಗೆ ಅಷ್ಟು ಲುಕ್ ಅಂತ ಅನಿಸೋಲ್ಲ. ಕೆಲವು ಸ್ಯಾರಿಗೆ ಬ್ಲೌಸ್ ಅಷ್ಟು ಕ್ವಾಲಿಟಿಯಾಗಿ ಕೊಟ್ಟಿರೋಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ವೆಲ್ವೆಟ್ ಗ್ರ್ಯಾಂಡಾಗಿರೋವಂಥ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾ ಇರ್ತೀನಿ. ಅವು ಕೂಡ ಬೇರೆ ಸ್ಯಾರಿಗೆ ನಾನು ಮ್ಯಾಚಿಂಗ್ ಮಾಡ್ಕೋಬೋದು ಅಂತ ಆ ಥರ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ತಾ ಇರ್ತೀನಿ. ನಾನು ಬ್ಲೌಸ್ದೇ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗಾಗಿ ಇವತ್ತಿನ ದಿನ ಸ್ಯಾರೀಸ್ ಮಾತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದು.
ಇನ್ನು ಈ ಸ್ಯಾರಿ ಬಂದುಬಿಟ್ಟು ನಾನು BSCಯಲ್ಲಿ ಸುಮ್ಮನೆ ಹೋಗಿದ್ದೆ, ಆವಾಗ ತೊಗೊಂಡಿದ್ದು. ಇದು ಬಂದುಬಿಟ್ಟು 650 700 ಇರಬೇಕು. ಇದು ತುಂಬ ಚೆನ್ನಾಗಿದೆ, ಗೋಲ್ಡ್ ಪ್ಲೇಟೆಡ್ ಇರೋದ್ರಿಂದ ಲೈಟ್ ಬೆಳಕಿಗೆಲ್ಲ ತುಂಬ ಶೈನಿಂಗ್ ಅನಿಸುತ್ತೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ತೊಗೊಂಡಿದ್ದು. ಬ್ಲೌಸ್ ಮಾತ್ರ ತುಂಬ ರಿಚ್ ಆಗಿ ಬಂದಿದೆ. ಸ್ಯಾರಿ ಸಿಂಪಲ್ ಇರೋದ್ರಿಂದ ಬ್ಲೌಸು ರಿಚ್ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಸ್ಯಾರಿನೂ ಕೂಡ ಚರಿ ಪ್ರೆಗ್ನೆಂಟ್ ಇದ್ದಾಗ ನಾನು ವಿಯರ್ ಮಾಡಿದ್ದು, ಮತ್ತೆ ವಿಯರ್ ಮಾಡಿಲ್ಲ ನಾನು. ಸೊ ಯಾವಾಗಾದರೂ ವಿಯರ್ ಮಾಡಿದಾಗ ಈ ಸ್ಯಾರಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ವಿಯರ್ ಮಾಡೋಕ್ಕೆ. ಇನ್ನು ನೆಕ್ಸ್ಟು ಸ್ಯಾರಿ ಬಂದುಬಿಟ್ಟು ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು. ಸುಮ್ಮನೆ ಬೇಜಾರಾಗ್ತಿತ್ತು ಅಂತ ಮೀಶೋ ನೋಡಬೇಕಾದ್ರೆ ಈ ಸ್ಯಾರಿ ನನಗೆ ಇಷ್ಟ ಆಯಿತು. ವಿಯರ್ ಕೂಡ ಮಾಡಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿಗೆ ಈ ಸ್ಯಾರಿ ಹಾಕಿದ್ದೆ. ಸೊ ತುಂಬ ರಿಚ್ ಲುಕ್ ಅನಿಸಿತ್ತು ನನಗೆ ನೈಟ್ ವಿಯರ್ ಮಾಡಿದಾಗ. ಇದು 450 ಅಷ್ಟೇ ಅಂದ್ಕೊತೀನಿ ಸ್ಯಾರಿ ಬಂದುಬಿಟ್ಟು. ಬಟ್ ವೆಯ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಕಲ್ಲರು, ಕ್ವಾಲಿಟಿ, ವೆಯ್ಟು ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು. 450ಗೆ ಇಷ್ಟು ಕ್ವಾಲಿಟಿ ಇದೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಬಟ್ ಬ್ಲೌಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಬ್ಲೌಸ್ ಇದ್ರದ್ದು ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಲುಕ್ ಅನಿಸುತ್ತೆ ಸ್ಯಾರಿಗೂ ಮತ್ತು ಬ್ಲೌಸ್ಗೂ ವಿಯರ್ ಮಾಡಿದಾಗ. ನೈಟ್ ಲುಕ್ಕು ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಸ್ಯಾರಿ ಬಂದುಬಿಟ್ಟು ನಾನು ಈ ಸ್ಯಾರಿನ ನಾನು, ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಮೂವರು ಹೋಗಿ ತೊಗೊಂಬಂದಿದ್ದು. ಲಾಸ್ಟ್ ದೀಪಾವಳಿಗೆ ತೊಗೊಂಡಿದ್ದು. ನಮ್ಮ ಮನೇಲಿ ಕಂಪಲ್ಸರಿ ದೀಪಾವಳಿಗೆ ಸೀರೆನ ಕೊಡಿಸ್ತಾರೆ. ಸೊ ನಮ್ಮ ಅತ್ತೆ ಯಾವಾಗಲೂ ನಮ್ಮ ಜೊತೆ ಬಂದುಬಿಟ್ಟು ಕೊಡಿಸ್ತಾರೆ. ಈ ಸೀರೆನ ತೊಗೊಂಡಿದ್ದು. ಬಟ್ ಇದು ಕಲರ್ ನನ್ನ ಹತ್ರ ಇರಲಿಲ್ಲ ಈ ಥರ. ಇದರಲ್ಲಿ ಗೋಲ್ಡ್ ಲೈನ್ ಇದೆ ಅಲ್ವಾ, ಇದು ಲೈಟ್ ಬೆಳಕಿಗೆಲ್ಲ ತುಂಬ ಶೈನ್ ಅನಿಸುತ್ತೆ. ನೈಟೆಲ್ಲ ವಿಯರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಸ್ವಲ್ಪ ಲೈಟ್ ವೆಯ್ಟ್ ಸ್ಯಾರಿ ಇದ್ದರೆ ಸಡನ್ನಾಗಿ ಹೋಗ್ಬೇಕಾದ್ರೆ ಉಡೋಕ್ಕೆ ಬರುತ್ತೆ ಅಂತಲೂ ಈ ಥರ ತೊಗೊತಾ ಇರ್ತೀನಿ. ಯಾಕಂದರೆ ಎಲ್ಲ ಟೈಮಲ್ಲೂ ರೇಷ್ಮೆ ಸ್ಯಾರಿ ವಿಯರ್ ಮಾಡೋಕ್ಕಾಗೋಲ್ಲ. ಹಾಗಾಗಿ ಈ ಥರ ಸ್ಯಾರೀಸು ನಮ್ಮ ಹತ್ರ ಇರಬೇಕು ಅಂತ ನಾನು ಈ ಥರನೂ ಜಾಸ್ತಿ ಪ್ರಿಫರ್ ಮಾಡ್ತಾ ಇರ್ತೀನಿ. ಸೊ ಇದು ಕೂಡ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಂದುಬಿಟ್ಟು ನನ್ನ ಮದುವೆ ಆಗಿದ್ದು ಕೊರೋನಾ ಟೈಮಲ್ಲಿ. ಹಾಗಾಗಿ ನಾನು ಯಾವುದೇ ಸ್ಯಾರಿನ ಆ ಟೈಮಲ್ಲಿ ತೊಗೊಳಕ್ಕಾಗಲಿಲ್ಲ. ಬಟ್ ಮದುವೆಗೆ ಹೊಸ ಸ್ಯಾರಿ ಬೇಕು ಅಂತ ಯಾವುದೋ ಮನೆಯಲ್ಲಿ ಇದ್ದಂಥ ಸ್ಯಾರಿಲೇ ನಾನು ತೊಗೊಂಬಂದು ಮದುವೆ ಮಾಡ್ಕೊಂಡಿದ್ದು. ಅದರಲ್ಲಿ ಇದು ಬಂದುಬಿಟ್ಟು ನೈಟ್ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು. ಇದು ಬರೀ 1500 ಅಷ್ಟೇ ಅಂದ್ಕೊತೀನಿ. ಸೊ ಆ ಟೈಮಲ್ಲಿ ನಿಮಗೆ ಗೊತ್ತು, ಲಾಕ್ಡೌನ್ ಆಗಿತ್ತು. ಹಾಗಾಗಿ ಎಲ್ಲೂ ಸ್ಯಾರಿ ಸಿಗ್ತಾ ಇರಲಿಲ್ಲ. ಸೊ ಇದನ್ನು ತೊಗೊಂಡ್ವಿ. ಬಟ್ ಇದು ತುಂಬ ಚೆನ್ನಾಗಿದೆ, ಏನಂತ ಇದಿಲ್ಲ. ಬಟ್ ಏನು ಆ ಟೈಮಲ್ಲಿ ಕಾಸ್ಟ್ಲಿ ತೊಗೊಂಡು ಚೆನ್ನಾಗಿ ಮದುವೆ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಈ ಥರ ಇದೆ ನನ್ನ ನೈಟ್ ರಿಸೆಪ್ಷನ್ ಸ್ಯಾರಿ. ಇನ್ನು ಮದುವೆ ಸ್ಯಾರಿ ಎಲ್ಲ ಬಂದುಬಿಟ್ಟು ನಂದು ಅತ್ತೆ ಮನೇಲಿದೆ. ಅಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋದಾಗ ನನ್ನ ಸ್ಯಾರೀಸ್ ಒಂದು ವಿಡಿಯೋ ಮಾಡ್ತೀನಿ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ನನ್ನ ಮೊದಲನೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಂಬಂದಿದ್ದು. ಇದು ಕೂಡ ನಮ್ಮ ಅತ್ತೆ ಕೊಡಿಸಿರೋದು. ಸೊ ಡಿಸೈನ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ಅತ್ತೆ ಕೊಡಿಸಿರೋ ಸ್ಯಾರಿ ಅಂತ. ನಮ್ಮ ಅತ್ತೆ ಈ ಥರ ಡಿಸೈನ್ನ ತುಂಬ ಇಷ್ಟಪಡ್ತಾರೆ. ನನ್ನ ಹತ್ರ ಇರೋ ಈ ಥರ ಡಿಸೈನ್ಸ್ ಎಲ್ಲ ನಮ್ಮ ಅತ್ತೆ ಕೊಡಿಸಿರೋ ಸ್ಯಾರಿ ಅಂತ ಆರಾಮ್ಸೆ ಹೇಳ್ಬೋದು. ಬಟ್ ಇದನ್ನು ಒಂದು ಸತಿನೂ ವಿಯರ್ ಮಾಡಿಲ್ಲ. ನನಗೆ ಆ ಥರ ಅವಕಾಶ ಸಿಕ್ಕಿಲ್ಲ. ಸಿಕ್ಕರೆ ಖಂಡಿತ ವಿಯರ್ ಮಾಡಿ ತೋರಿಸ್ತೀನಿ. ಸೊ ನನಗೆ ಈ ಥರ ಕಲರ್ ಇರಲಿಲ್ಲ. ಕಲರ್ ಕೂಡ ತುಂಬ ಇಷ್ಟ ಆಯಿತು. ಪ್ಯಾರೋಟ್ ಗ್ರೀನ್ ಮತ್ತು ಬ್ರೌನ್ ಕಲರ್ ಮಿಕ್ಸ್ ಇದೆ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ನೋಡೋಣ ಯಾವುದಾದ್ರೂ ಹಬ್ಬ ಬಂದರೆ ಈ ಸ್ಯಾರಿನ ವಿಯರ್ ಮಾಡಿ ತೋರಿಸ್ತೀನಿ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ನನ್ನ ಮದುವೆ ಆಗಿ 3 ಇಯರ್ಸ್ ಆಗಿದೆ. ಸೊ ಮಿಡ್ಲಲ್ಲಿ ಸೆಕೆಂಡ್ ದೀಪಾವಳಿ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ತೊಗೊಂಡಿದ್ದು. ಇದನ್ನು ಕೂಡ ತೊಗೋಬೇಕಾದ್ರೆ ನಮ್ಮ ಅತ್ತೆ ಬಂದಿದ್ದರು. ಸೊ ಈ ಥರ ಡಬಲ್ ಕಲರ್ ಇರೋದು ಯಾವುದು ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಬಟ್ ಇದು ಒಂಥರ ನ್ಯೂ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಒಂಥರ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣುತ್ತೆ ಸ್ಯಾರಿ ವಿಯರ್ ಮಾಡಿದಾಗ. ಸೊ ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಇದೆ ನೋಡಿ, ಪಿಂಕ್ ಮತ್ತು ಬ್ಲೂ ಕಲರ್, ಮೇಲ್ಗಡೆ ಪಿಂಕು ಕೆಳಗಡೆ ಬ್ಲೂ ಕಲರ್ ಇದೆ. ಸೊ ಸಿಂಪಲ್ಲಾಗಿ ಒಂದು ಲೈಟ್ ಡಿಸೈನ್ ಮಾಡಿದ್ದಾರೆ. ಸಾಕು ಅನಿಸುತ್ತೆ. ಬಟ್ ಇದೇನಂತ ಕಾಸ್ಟ್ಲಿ ಇಲ್ಲ, 1100 ಏನೋ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಇಷ್ಟ ಆಯಿತು ಅಂತ ತೊಗೊಂಡೆ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದನ್ನು ಕೂಡ ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಬಟ್ ವರ್ಸ್ಟ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. 1000 ರೂಪೀಸ್ ಸ್ಯಾರಿನೇ ನನ್ನ ಹತ್ರ ಎಷ್ಟು ವೆಯ್ಟಾಗಿ ಎಷ್ಟು ಚೆನ್ನಾಗಿ ಕೂರುತ್ತೆ. ಬಟ್ ಇವು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿರೋ ಸ್ಯಾರಿ ತುಂಬ
ಚುಚ್ಚುತ್ತೆ. ಒಂದು ಸ್ವಲ್ಪನೂ ಕಂಫರ್ಟ್ ಇಲ್ಲ, ಒಂದು ಲುಕ್ ಇಲ್ಲ, ಏನೂ ಇಲ್ಲ. ನೋಡೋಕೆ ಸ್ಯಾರಿ ಹಿಂಗಿದೆ ಎಷ್ಟು ಇರಿಟೇಷನ್ ಅನಿಸುತ್ತೆ ಅಂದರೆ ತುಂಬ ಸ್ವೆಟ್ ಆಗ್ತೀವಿ. ಕ್ವಾಲಿಟಿ ಇಲ್ಲ ಅಂದರೆ ಸ್ಯಾರಿ ಕ್ಲೀನಾಗಿ ಅದು ಕೂರೋಲ್ಲ, ಒಂಥರ ಚೆನ್ನಾಗಿ ಕಾಣೋಲ್ಲ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನೊಂದು 3 ಸ್ಯಾರಿ ಏನೋ ಅಲ್ಲಿ ತೊಗೊಂಡಿದ್ದು, ಅದರಲ್ಲಿ ಇದು 2ನೇ ಸ್ಯಾರಿ ಅಂತ ಹೇಳ್ತೀನಿ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ಇದೊಂದೇ ನನ್ನ ಹತ್ರ ಕಾಸ್ಟ್ಲಿ ಸ್ಯಾರಿ ನನ್ನ ಹತ್ರ ಇಲ್ಲಿ ಇಟ್ಕೊಂಡಿರೋದು. ಇದು ನನ್ನ ಮೈದ್ನ ಮದುವೆಗೆ ತೊಗೊಂಡಿದ್ದು 4000 ಅಂದ್ಕೊತೀನಿ. ಮಾರ್ನಿಂಗ್ ವಿಯರ್ ಮಾಡಿದ್ದೆ ಇದನ್ನು. ತುಂಬ ಇಷ್ಟ ಆಯಿತು. ಲೈಟ್ ಪಿಂಕ್ ಮತ್ತು ಲೈಟ್ ಗ್ರೀನ್ ಕಲರ್ ತೊಗೊಂಡಿದ್ದೆ. ಇದೊಂದೇ ನನ್ನ ಹತ್ರ ಇಲ್ಲಿ ಇಟ್ಕೊಂಡಿರೋದು. ಇನ್ನೆಲ್ಲ ಅತ್ತೆ ಮನೆ ಮತ್ತು ಅಮ್ಮನ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ. ಇಲ್ಲಿಟ್ಟರೆ ನಾನು ಹೇಗಿದ್ದರೂ ವಿಯರ್ ಮಾಡೋಲ್ಲ ಅಂತ ಜಾಸ್ತಿ ಸ್ಯಾರಿ ನಾನು ಇಲ್ಲಿ ಇಟ್ಕೊಂಡಿಲ್ಲ. ಅಲ್ಲಾದರೂ ಹೋದರೆ ಫಂಕ್ಷನ್ಸು ಹಬ್ಬ ಇರುತ್ತೆ, ನಾನು ಉಟ್ಕೊತೀನಿ. ಹಾಗಾಗಿ ಇನ್ನು ಈ ಸ್ಯಾರಿ ಬಂದುಬಿಟ್ಟು ನನ್ನ ಮೈದ್ನನ ಮದುವೆಯಲ್ಲಿ ಸ್ಟಾರ್ಟಿಂಗ್ ಚೌಟ್ರಿಗೆ ಹೋಗ್ಬೇಕಾದ್ರೆ ಇದನ್ನು ವಿಯರ್ ಮಾಡಿದ್ದೆ ನಾನು. ನನ್ನ ಹತ್ರ ಈ ಥರ ಡಾರ್ಕ್ ಕಲರ್ಸ್ ಯಾವುದೂ ಇಲ್ಲ ಅಂತ ಈ ಸ್ಯಾರಿ ತೊಗೊಂಡಿದ್ದು. ನೋಡಿ, ಈ ಥರ ಸ್ಕೈ ಬ್ಲೂ ಕಲರ್ ಬಾರ್ಡ್ರ್ ಇದೆ ಮತ್ತು ಬ್ಲೂ ಕಲರ್ ಸ್ಯಾರಿ ಇರೋದು. ಬ್ಲೌಸ್ ಬಂದುಬಿಟ್ಟು ಸ್ಕೈ ಬ್ಲೂ ಕಲರೇ ಇದೆ. ಲುಕ್ ಅಂತ ಬಂದರೆ ಓಕೆ, ಪರವಾಗಿಲ್ಲ. ಬಟ್ ಸ್ಯಾರಿ ಕಾಸ್ಟ್ ಏನು ಅಂತ ಹೆವಿ ಇಲ್ಲ, ಒಂದು 950 ಏನೋ ಇರಬೇಕಷ್ಟೇ ಇದು. ಸೊ ಲೋ ಕ್ವಾಲಿಟಿ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ಸಿಂಪಲಾಗಿ ಇರಲಿ ಅಂತ ತೊಗೊಂಡಿದ್ದಷ್ಟೇ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಸುಮ್ಮನೆ ನಮ್ಮ ಹಸ್ಬೆಂಡ್ ವೋಚರ್ ಇತ್ತು ಅಂತ. ಇದು ಬಂದುಬಿಟ್ಟು ಜಸ್ಟ್ 600 ಅಷ್ಟೇ. ತುಂಬ ರಿಚ್ ಲುಕ್ ಇದೆ ಅಂತ ಆರ್ಡ್ರ್ ಮಾಡಿದ್ದು. ಸ್ಯಾರಿ ತುಂಬ ರಿಚ್ ಲುಕ್ ಇದೆ, ಬಟ್ ವಿಯರ್ ಮಾಡಿದಾಗ ಕೂರೋದು ತುಂಬ ಕಷ್ಟ. ಬಿಕಾಸ್ ತುಂಬ ಅದು ಲೈಟ್ ಇರೋದ್ರಿಂದ ನೆರಿಗೆ ಎಲ್ಲ ತುಂಬ ಕ್ಲೀನಾಗಿ ಕೂರೋಲ್ಲ. ಹಂಗಾಗಿ ಅದು ಏನೋ ನಂಗೆ ಇಷ್ಟ ಅನಿಸಲ್ಲ. ಬಟ್ ಒಂದು ಸತಿ ವಿಯರ್ ಮಾಡಿದ್ದೀನಿ, ಬಿಟ್ಟರೆ ಇನ್ನು ನಾನು ಆ ಸ್ಯಾರಿನ ವಿಯರ್ ಮಾಡಿಲ್ಲ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ಹೇಳಲೇಬೇಕು ನಿಮಗೆ, ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂತ ಹೇಳ್ತಾ ಇದ್ದೀನಿ. ಹೌದು, ನನ್ನ ಎಂಗೇಜ್ಮೆಂಟ್ಗೆ ತೊಗೊಂಬಂದಿದ್ದು. ಇದು ನೋಡಿ, ಸೇಮ್ ಡಿಸೈನ್ ನಮ್ಮ ಮತ್ತೆ ಕೊಡಿಸಿರೋದು ಅಂತ ಆರಾಮ್ಸೆ ಹೇಳ್ಬೋದು ನಾವು. ಆ ಥರ ಡಿಸೈನ್ ಇರೋ ಸ್ಯಾರಿ. ಸೊ ಬಟ್ ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಬಟ್ ನಾನು ಯಾವಾಗೂ ವಿಯರ್ ಮಾಡಿಲ್ಲ. ಎಂಗೇಜ್ಮೆಂಟ್ಗೆ ಲಾಸ್ಟ್ ಹಾಕಿದ್ದು, ಮತ್ತು ಹಾಕೇ ಇಲ್ಲ. ಯಾವುದಾದ್ರೂ ನೆಕ್ಸ್ಟ್ ಈ ದೀಪಾವಳಿ ಅವಾಗ ಬಂದಾಗ ನೋಡಬೇಕು, ಹಾಕಿ ನಿಮಗೆ ತೋರಿಸ್ತೀನಿ. ಬಟ್ ಗೋಲ್ಡ್ ಬಾರ್ಡ್ರು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಈ ಸ್ಯಾರಿನೂ ಕೂಡ. ಹಾಗಾಗಿ ಇದನ್ನು ಇಲ್ಲಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಯಾರಿ ಬಂದುಬಿಟ್ಟು ಪ್ರೆಗ್ನೆಂಟಲ್ಲಿದ್ದಾಗ ಅತ್ತೆ ಮನೆಯಿಂದ ಕೊಡಿಸ್ತಾರೆ ಅಲ್ವಾ, ಅಂದರೆ ಈ ಶ್ರೀಮಂತ ಶಾಸ್ತ್ರ ಅಂತ ಹೇಳ್ತಾರಲ್ವ, ಅವ ತೊಗೊಂಡಿದ್ದು ಸ್ಯಾರಿ. ಇದು ಕೂಡ ನಮ್ಮ ಅತ್ತೆ ಕೊಡಿಸಿರೋದು. ಅದಕ್ಕೆ ಇದು ಡಿಸೈನ್ ಬಂದುಬಿಟ್ಟು ನಮ್ಮ ಅತ್ತೆ ಅಂತ ಪ್ರೂವ್ ಮಾಡ್ಬೋದು ನಾನು. ಆ ಥರ ಇದೆ. ಬಾರ್ಡ್ರೆಲ್ಲ ತುಂಬ ಚೆನ್ನಾಗಿದೆ, ಮತ್ತು ಎಲ್ಲ ಬ್ಲೂ ರಿಚ್ ಬ್ಲೂ ಅಂತ ಹೇಳ್ತೀವಲ್ವ, ಆ ಬ್ಲೂ ಕಲರ್ ಕಾಂಬಿನೇಷನಲ್ಲಿರೋ ಸ್ಯಾರಿ. ಇದನ್ನು ಕೂಡ ನಾನು 2 ಟೈಮ್ಸ್ ವಿಯರ್ ಮಾಡಿದ್ದೀನಿ. ಇನ್ನು ಈ ಸ್ಯಾರಿ ಬಂದುಬಿಟ್ಟು ಅದೇ ಟೈಮಲ್ಲೇ ನಮ್ಮಮ್ಮ ಅವರು ಕೊಡಿಸಿರೋ ಸ್ಯಾರಿ. ಇದು ಬಂದುಬಿಟ್ಟು ಆವಾಗ ಟ್ರೆಂಡ್ ಇತ್ತು ಅಂತ ತೊಗೊಂಡಿದ್ದು. ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಬಿಟ್ಟು ಇದೇ ತೊಗೋಬೇಕು ಅಂತ ಹೇಳಿ ಕೊಡಿಸಿದ್ರು. ಇದು ಇಷ್ಟ ಆಯಿತು. ಇದು ಬಂದುಬಿಟ್ಟು ರಿಚ್ ಬ್ಲೂ ಬಾರ್ಡ್ರೆ. ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲೂ ಬ್ಲೂ ಬಾರ್ಡ್ರು ತುಂಬ ಇದೆ ಅಂತ ಇವಾಗೇ ಗೊತ್ತಾಗಿದ್ದು. ಬಟ್ ಓಕೆ, ನನಗೆ ಈ ಸ್ಯಾರಿ ಇಷ್ಟ ಆಯಿತು. ವಿಯರ್ ಮಾಡಿದ್ದೀನಿ, 2-3 ಟೈಮ್ಸ್ ವಿಯರ್ ಮಾಡಿದ್ದೀನಿ. ನನ್ನ ತಂಗಿರು ಕೂಡ ವಿಯರ್ ಮಾಡಿದ್ದಾರೆ. ಇನ್ನು ಇದು ಬಂದುಬಿಟ್ಟು ಸಿಂಪಲ್ ಕಾಟನ್ ಸ್ಯಾರಿ ಅಂತ ಹೇಳ್ಬೋದು. ಸಿಂಪಲ್ಲಾಗಿರಲಿ ಅಂತ ತೊಗೊಂಡಿದ್ದು. ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಬೇಕು. ಎಲ್ಲಾದರೂ ಹೋದಾಗ ದೇವಸ್ಥಾನಕ್ಕೆ ಆವಾಗ ಬೇಕಾಗುತ್ತೆ ಅಂತ ತೊಗೊಂಡೆ. ಅದು ಒಂದು 600 ಇರ್ಬೋದು ಅಷ್ಟೇ, ಕಾಟನ್ ಸ್ಯಾರಿ ಅಂತ. ಇನ್ನು ಇಷ್ಟು ಸ್ಯಾರೀಸ್ ಬಂದುಬಿಟ್ಟು ಮುಗೀತು. ಇನ್ನು ಕೆಲವು ಸಿಂಪಲ್ ಸ್ಯಾರೀಸ್ ಇದ್ವು ನನ್ನ ಹತ್ರ, ಬಟ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಸಿಂಪಲ್ ಸ್ಯಾರಿ ಅಂತ ಹೇಳ್ಬೋದು. ಅಂದರೆ ಎಲ್ಲಾದರೂ ಸಿಂಪಲ್ಲಾಗಿ ದೇವಸ್ಥಾನಕ್ಕೋ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಉಡೋಕೆ ಇರೋದು. ನನ್ನ ಹತ್ರ ಕೆಲವು 150 ಸ್ಯಾರೀಸ್ ಕೂಡ ಇದ್ದಾವೆ. ಇದು 150 ಸ್ಯಾರೀಸ್ ಎಷ್ಟು ಸಖತ್ತಾಗಿದೆ, ಅದನ್ನು ನಿಮಗೆ ತೋರಿಸ್ಬೇಕಿತ್ತು. ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಲಿಲ್ಲ. ಇಷ್ಟೇ ನನ್ನ ಕೈಯಲ್ಲಿ ತೋರ್ಸೋಕ್ಕಾಗಿದ್ದು. ಈ ಸ್ಯಾರೀಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಟೈಮ್ ಇದ್ದಾಗ ಆ ಸ್ಯಾರಿನ ವಿಡಿಯೋ ಮಾಡಿ ತೋರಿಸ್ತೀನಿ. ಬಾಯ್.